ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ಈ ಒಂದು ವ್ಲಾಗ್ ಆಗಿರುತ್ತೆ. ಈ ಮನೆಯಲ್ಲಿ ದುಡ್ಡು ಕಾಸಿನ ಎಲ್ಲನೂ ಹೆಚ್ಚಾಗಲಿ ಅಂತ. ಸೊ ನಾನು ಇವಾಗ ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟು ದೇವ್ರ ಮನೆಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಫಸ್ಟು ಡ್ರೈ ಫ್ರೂಟ್ಸ್ ಇಡ್ತಿದ್ದೀನಿ ಆ್ಯಂಡ್ ಅದಾದಮೇಲೆ ಫ್ರೂಟ್ಸ್ ಇಡ್ತಾರೆ. ಫ್ರೂಟ್ಸ್ ಇಡೋಣ. ಯೂಶಲಿ ಏನಂದ್ರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಎಲ್ಲ ಕೂರ್ಸಲ್ಲ, ಬಟ್ ಮಾಮೂಲಿ ಎಲ್ಲಾನು ಇಟ್ಟು ಸೇಮ್ ಲಕ್ಷ್ಮಿ ಒಂದು ಕೂರ್ಸಲ್ಲ ಅಷ್ಟೇ, ಇನ್ನೆಲ್ಲಾನು ಮಾಡ್ತೀವಿ. ಎಲ್ಲಾನು ಡ್ರೈ ಫ್ರೂಟ್ಸು, ಆಮೇಲೆ ಮಾಮೂಲಿ ಫ್ರೂಟ್ಸು, ಸೀರೆ, ಒಡವೆಗಳು, ದುಡ್ಡು ಎಲ್ಲಾನು ಇಟ್ಟು ಮಾಡೋದು. ಬಟ್ ಲಕ್ಷ್ಮಿ ಒಂದು ಕೂರ್ಸಲ್ಲ. ಐ ಡೋಂಟ್ ನೋ ವೈ, ಯಾಕೆ ಅಂತ ಗೊತ್ತಿಲ್ಲ. ಮೊದಲಿಂದನೂ ಕೂರ್ಸಿಲ್ಲ ಅಂತ ಇವಾಗ ಕೂರ್ಸಲ್ಲ ಅಷ್ಟೇ. ಸೊ ಗೈಸ್ ಫೈನಲಿ ಎಲ್ಲ ರೆಡಿ ಮಾಡಿದೆ. ನೋಡಿ ಇಷ್ಟೇನ ಮಾಡೋದು, ಆಮೇಲೆ ದೀಪ ಹಚ್ಚೋದು ಅಷ್ಟೇ. ನನಗೇನೋ ಗೊತ್ತಿಲ್ಲ, ಇವಾಗ ಯಾವುದೇ ಹಬ್ಬ ಬಂದ್ರೂ ಒಂಥರ ಬಳೆ ಎಲ್ಲ ತೊಡ್ಸ್ಕೊಬೇಕು ಅಂತ ಆಸೆ ತುಂಬಾ ಆಗ್ತಿತ್ತು. ಸೊ ಇವತ್ತು ಬಳೆ ತೊಡ್ಸ್ಕೊಡೋಣ ಅಂದ್ಬಿಟ್ಟು ನಮ್ಮ ಮನೆ ರೆಂಟಿಗಿದ್ದಾರೆ, ಅವರೇ ಬಳೆ ತೊಡ್ತಾರೆ. ಸರಿ ಅವ್ರ ಮನೆಗೆ ಹೋಗೋಣ ಅಂತ ಹೋಗಿ ತೊಡ್ಸ್ಕೊಳ್ಳೋಣ ಅಂತ ಹೋದೆ. ಅವ್ರ ಮನೇಲಿ ಕೂಡ ಲಕ್ಷ್ಮಿ ಕೂರಿಸಿದ್ರು, ಅಲ್ಲೇ ಲಕ್ಷ್ಮಿ ಮುಂದೆ ಕೂತ್ಕೊಂಡು ಬಳೆ ಕೂಡ ತೊಡ್ಸ್ಕೊಂಡೆ. ಸೊ ಗೈಸ್ ನಾನು ಫೈನಲಿ ರೆಡಿ ಆದೆ. ವೆಯ್ಟ್, ಲೆಟ್ ಮಿ ಶೋ ಯು ಮೈ ಔಟ್ಫಿಟ್ ಹೇಗಿದೆ ಅಂತ. ದಿಸ್ ಈಸ್ ಮೈ ಔಟ್ಫಿಟ್ ಆ್ಯಂಡ್ ಈ ಒಂದು ಸ್ಯಾರಿ ನಂಗೆ ತುಂಬಾ ರಾಯಲ್ ಲುಕ್ ಕೊಡ್ತಿದೆ ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಆ್ಯಂಡ್ ಐ ಆಮ್ ವೇರಿಂಗ್ ಬ್ಲೂ ಆ್ಯಂಡ್ ಮೆರೂನ್ ಮಿಕ್ಸ್ ಬ್ಯಾಂಗಲ್ಸ್ ಆ್ಯಂಡ್ ಐ ಆಮ್ ವೇರಿಂಗ್ ನೋಸ್ ಪಿನ್ ಅದ ಸ್ಟಿಕ್ಕರು. ಆ್ಯಂಡ್ ಐ ಆಮ್ ವೇರಿಂಗ್ ದಿಸ್ ಕಾಸಿನ ಸರ ಆ್ಯಂಡ್ ಐ ಆಮ್ ಜಸ್ಟ್ ಫಾಲಿಂಗ್ ಇನ್ ಲವ್ ವಿತ್ ಇಟ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ಇವಾಗ ಪೂಜೆ ಮಾಡಬೇಕು. ನಾನು ಪೂಜೆನೇ ಮಾಡಿಲ್ಲ. ಐ ವಾಸ್ ಗೆಟಿಂಗ್ ರೆಡಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗೆ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೀರೆಯಲ್ಲಿ ಹೆಣ್ಣು ಬೆಣ್ಣೆ, ಆಹಾ ಬೆಣ್ಣೆಯಂತೆ ಕರಗಿ ಹೋಗೋ ಹೃದಯದಂತೆ. ಸೊ ಗೈಸ್ ಪ್ರತಿಯೊಂದು ವರಮಹಾಲಕ್ಷ್ಮಿಗೆ ಅಂದರೆ ಲಾಸ್ಟ್ ಇಯರಿಂದ ನಾನು ಅಭ್ಯಾಸ ಮಾಡ್ಕೊಂಡಿರೋದು ಶೇಂಗಾ ಹೋಳಿಗೆ. ಲಾಸ್ಟ್ ಇಯರ್ ಕೂಡ ಶೇಂಗಾ ಹೋಳಿಗೆ ಮಾಡಿದ್ದೆ. ಸೊ ಈ ಸರಿ ಕೂಡ ಶೇಂಗಾ ಹೋಳಿಗೆ ಮಾಡಿದ್ದೀನಿ. ಯಾಕಂದರೆ ಶೇಂಗಾ ಹೋಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ನನ್ನ ಫ್ಯಾಮಿಲಿಯಲ್ಲಿ. ನಮ್ಮ ಅಣ್ಣ ಎಲ್ಲರೂ ಮಾಡಿ ಅವರಿಗೆ ಕೊಡೋಕೆ ಹೇಳಿದ್ದಾರೆ. ಸೊ ಇವತ್ತು ನಾನು ಶೇಂಗಾ ಹೋಳಿಗೆ ಮತ್ತು ಶಾವಿಗೆ ಪಾಯಸ ಎಲ್ಲ ಮಾಡ್ತಿದ್ದೀನಿ. ನಾನೇ ನನ್ನ ಕೈಯಾರಿ ಮಾಡ್ತಿದ್ದೀನಿ. ಸೊ ಬನ್ನಿ ಇವತ್ತು ಹೇಗೆ ಮಾಡ್ತೀನಿ ಅಂತ ನೋಡೋಣ. ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನೀವು ಯಾರ್ಯಾರು ನನ್ನ ಲಾಸ್ಟ್ ವ್ಲಾಗೆಲ್ಲ ನೋಡಿರಲ್ಲ ಅವ್ರಿಗೆ ಇವತ್ತಿನ ರೆಸಿಪಿ ಆಗುತ್ತೆ ಅದು. ಕಮ್ ಲೆಟ್ಸ್ ಗೋ. ಆ್ಯಂಡ್ ನನಗೆ ಈ ಸೀರೆ ಬಿಚ್ಚಕ್ಕೆ ಆಗ್ತಾಯಿಲ್ಲ ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಗೈಸ್ ಇವಾಗ ನಾನು ಶೇಂಗಾ ಹೋಳಿಗೆ ಮಾಡೋಕ್ಕೆ ಈ ಒಂದು ಗ್ಲಾಸಲ್ಲಿ 1.5 ಕಪ್ಪು ಕಡಲೆಬೀಜ ತೊಗೊಂಡಿದ್ದೀನಿ. ಅಂದರೆ ಶೇಂಗಾ ಇದನ್ನ ಹುರ್ಕೊಬೇಕು ಲೈಟಾಗಿ. ಅಂದರೆ ಜಾಸ್ತಿ ಸೀಸ್ಬಾರ್ದು, ಅಂದರೆ ಫುಲ್ ಸೀಸ್ಬಿಟ್ರೆ ಕೈ ಆಗಿಬಿಡುತ್ತೆ. ಜಾಸ್ತಿ ಬಂದ್ ಮಾಡ್ಬೋದು, ಲೋ ಫ್ಲೇಮಲ್ಲೇ ಹುರ್ಕೊಬೇಕು, ಲೈಟಾಗಿ ಹುರ್ಕೊಬೇಕು. ಫಸ್ಟು ಇವಾಗ ಹುರ್ಕೊಳ್ಳೋಣ ಬನ್ನಿ ಅದನ್ನು. ಸೊ ಗೈಸ್ ಈ ಒಂದು ಇದಕ್ಕೆ ಉಳ್ಕೊಂಡಿದ್ದೀನಿ, ಅಂದರೆ ಜಾಸ್ತಿ ಸೀಸ್ಬಿಟ್ರೆ ಕೈ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ, ಅಂದರೆ ಅತಿ ಕಡಿಮೆಗೂ ಉರಿಬಾರ್ದು, ಅಂದರೆ ಅತಿ ಜಾಸ್ತಿನೂ ಉರಿಬಾರ್ದು, ಮೀಡಿಯಮ್ ಆಗಿ ಈ ಲೆವೆಲ್ಗೆ ಹುರ್ಕೊಂಡ್ರೆ ಸಾಕು. ಇದು ಆಗಲಿ, ಯಾಕಂದರೆ ಸಿಪ್ಪೆ ಬಿಡಿಸ್ಬೇಕಾಗುತ್ತೆ. ಸೊ ಗೈಸ್ ಇವಾಗ ಕಡಲೆ ಬೀಜ ನಾನು ಇದರಲ್ಲಿ 1.5 ಕಪ್ ತಗೊಂಡಿದ್ದೆ ಅಲ್ವಾ. ಸೊ ಇದರಲ್ಲೇ 1.5 ಕಪ್, ಇಲ್ಲಾಂದರೆ 1.5 ಕಪ್ಗಿಂತ ಸ್ವಲ್ಪ, ನೀವು ಸ್ವೀಟ್ ಕಡಿಮೆ ತಿನ್ನೋದಾದ್ರೆ 1.5 ಕಪ್ಗಿಂತ ಸ್ವಲ್ಪ ಕಡಿಮೆ ತಗೊಂಡು ಲೈಕ್ ಇದನ್ನು ಮಿಕ್ಸರ್ಗೆ ಹಾಕೊಬೇಕಾಗುತ್ತೆ. ಇವಾಗ ನಾನು 1 ಕಪ್ ಬೆಲ್ಲ ಇದಕ್ಕೆ ಹಾಕೊಂಡಿದ್ದೀನಿ, ಇನ್ನೊಂದು 1/2 ಕಪ್ ಹಾಕೊತಿದ್ದೀನಿ. ಇದನ್ನು ಮಿಕ್ಸರ್ಗೆ ಹಾಕೊಬೇಕಾಗುತ್ತೆ. ಅದನ್ನು ಸಿಪ್ಪೆ ಬಿಡಿಸಿ ಅದನ್ನು ಮಿಕ್ಸರ್ಗೆ ಹಾಕೊಬೇಕಾಗುತ್ತೆ. ಅದು ಮಿಕ್ಸರ್ಗೆ ಹಾಕೊಂಡ್ಮೇಲೆ ಅದ್ರ ಜೊತೆ ಇದನ್ನು ಹಾಕೊಬೇಕು. ಸೊ ಇಟ್ ಇಸ್ ಬಿ ಈಸಿಲಿ ಬ್ಲೆಂಡ್ ಈಸಿ ಆಗುತ್ತೆ. ಆ್ಯಂಡ್ ಇದ್ರ ಜೊತೆ ನಾವು ಏನು ಆ್ಯಡ್ ಮಾಡಬೇಕಂದ್ರೆ ರವೆ, ಚಿರೋಟಿ ರವೆನ
1.5 ಕಪ್ ತಗೊಂಡಿರೋದ್ರಿಂದ ಒಂದು 3/4 ಕಪ್ ಇತ್ತು, ಅಲ್ಲಿ 3/4 ಕಪ್ ಚಿರೋಟಿ ರವೆನ ಉಳಿದ್ಬಿಟ್ಟು ಹಾಕೊಬೇಕು. ಇವಾಗ ರವೆ ತಗೊತಿದ್ದೀನಿ, ರವೆನ ಒಂದು 3/4 ಕಪ್ ತಗೊತೀನಿ. ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ರು ಬಿಸಿ ಮಾಡೋದಿಲ್ಲ, ಮಿಕ್ಸರ್ಗೆ ಡೈರೆಕ್ಟ್ ಹಾಕ್ತಾರೆ. ನಾನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತಿದ್ದೀನಿ. ಕಡಲೆಬೇಳೆ ಏನು ಹುರ್ಕೊಂಡಿದ್ದೆ ಅದೇ ಇದಕ್ಕೆ ಕಡಾಯಿಗೆ ಇದನ್ನು ಹಾಕ್ತಿದ್ದೀನಿ. ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಬೇಕಾಗುತ್ತೆ. ಜಾಸ್ತಿ ಉಪ್ಪಿಟ್ಟಿಗೆಲ್ಲ ಹುರ್ಕೊಂಡಂಗೆಲ್ಲ ಹುರ್ಕೊಬೇಡಿ, ಸ್ವಲ್ಪ ಲೈಟಾಗಿ ಬಿಸಿ ಅಷ್ಟೇ. ಗಾಯ್ಸ್, ಆಮೇಲೆ ನಾನು ಅರ್ಮೇನಿಯಾಗೆ ಹೋಗೋ ಟೈಮ್ ಇನ್ನೇನು ಹತ್ರ ಬಂತು. ಫ್ಲೈಟ್ ಕೂಡ ಬುಕ್ ಮಾಡಿದ್ದೀನಿ. ಸ್ವಲ್ಪ ಲೇಟಾಗಿ ಹೋಗ್ತಿದ್ದೀನಿ ಈ ಸರಿ, ಗೌರಿ ಗಣೇಶ ಹಬ್ಬ ಎಲ್ಲ ಮುಗಿಸಿ ಹೋಗೋಣ ಅಂತ ಅಂದ್ಬಿಟ್ಟು. ಅದೇ ಫ್ಲೈಟ್ ಅಂತೂ ಹೆವಿ ಎಕ್ಸ್ಪೆನ್ಸಿವ್ ಆಗ್ತಿದೆ ಬರ್ತಾ. ನನಗೆ ಈ ಒನ್ ವೇ ಈ ಕಡೆಯಿಂದ ಬೆಂಗಳೂರಿಂದ 30 kg ಲಗೇಜ್ಗೆ 34,000 ಬೀಳ್ತು. ಎಸ್, ಏನು ಬೆಸ್ಟ್ ಬೇಗ ಟೈಮ್ ಆಗೋಯ್ತು, ಏನೂ ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ನೋಡಿ ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಬೇಕಾಯ್ತಾ. ಸೊ ಗೈಸ್, ಇಲ್ಲಿ ನೋಡಿ ಫುಲ್ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಈಗ ಮಿಕ್ಸರ್ಗೆ ಹಾಕ್ತಿದ್ದೀನಿ. ಇವಾಗ ನಾನು ರುಬ್ಕೊತಿದ್ದೀನಿ ಕಡಲೆಬೀಜ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಅದು ಅತಿ ನೈಸಾಗೂ ನುಗ್ಬಾರ್ದು, ಅತಿ ತುರ್ತುರಿಯಾಗೂ ಇರಬಾರ್ದು. ಸೊ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ಬೆಲ್ಲ ಹಾಕೊಂಡು ಕೂಡ ರುಬ್ಕೊತೀನಿ. ಯಾಕಂದರೆ ಬೆಲ್ಲ ಅದು ಫುಲ್ ಗಟ್ಟಿದೆಯಲ್ಲ, ಅದು ಸ್ವಲ್ಪ ನೈಸಿಗೆ ಬರಬೇಕಲ್ವ, ಅದಕ್ಕೆ ರುಬ್ಕೊತೀನಿ. ಲಾಸ್ಟ್ ರೌಂಡು ಇದಕ್ಕೆ ಅದೇ ಕಡಲೆಬೀಜದ ಪುಡಿ, ಬೆಲ್ಲ ಮತ್ತು ಗಸಗಸೆ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಫ್ ಗಸಗಸೆ ಹಾಕ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ರುಬ್ಕೊಡೋಣ. ಇವಾಗ ಲಾಸ್ಟ್ ರವೆ ಹುರ್ಕೊಂಡಿದ್ನಲ್ವ, 3/4 ಕಪ್ ರವೆ ಏನು ಹುರ್ಕೊಂಡಿದ್ದೆ ಅದು 3 ಏಲಕ್ಕಿ ತೊಗೊಂಡಿದ್ದೀನಿ ಟೇಸ್ಟಿಗೋಸ್ಕರ. ಏಲಕ್ಕಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಅದನ್ನು ಒಂದು ರೌಂಡ್ ಹುರ್ಕೊತೀನಿ. ಸೊ ಗೈಸ್, ಇವಾಗೆಲ್ಲ ರುಬ್ಬಾಯಿತು. ಏನಂದರೆ ಶೇಂಗಾ ಹೋಳಿಗೆಗೆ ತುಪ್ಪ ಯೂಸ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಒಬ್ಬಟ್ಟಿಗೆಲ್ಲ ತುಪ್ಪ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಯಾಕೆ ತಿನ್ನಲ್ಲ, ಒಬ್ರೊಬ್ರು ತಿನ್ನೋದಿಲ್ವಲ್ಲ, ಅವರು ಇದಕ್ಕೆ ಈ ಒಂದು ಇವಾಗ ಇದೆಲ್ಲ ಪುಡಿ ಆಗಿದೆಯಲ್ವ, ಇದಕ್ಕೆ ಇದು ಬಿಸಿನೀರು ಹಾಕ್ಬಿಟ್ಟು ಕಲಿಸ್ಕೊಬೇಕು. ಜಾಸ್ತಿ ಹಾಕ್ಬಾರ್ದು, ನೋಡ್ಕೊಂಡು ಹಾಕ್ಕೊಂಡು ಲೈಕ್ ಅದು ಹೂರ್ಣ ಥರ ಬರಬೇಕು, ಹಂಗೆ ಕಲಿಸ್ಕೊಂಡು ಇನ್ನು ಒಬ್ಬಟ್ಟು ತಟ್ಟೋ ಥರ ತಟ್ಟೋದಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಬಿಸಿ ಹೋಳಿಗೆ ಚೆನ್ನಾಗಿರಲ್ಲ, ನಾನೇ ಹೇಳ್ತೀನಿ. ಆದ್ಮೇಲೆ ತಿಂದಾಗ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯು ಕ್ಯಾನ್ ಸ್ಟೋರ್ ಫಾರ್ ಮೆನಿ ಡೇಸ್, ತುಂಬ ದಿನದಷ್ಟು ಸ್ಟೋರ್ ಮಾಡ್ಬೋದು. ಯೂಶಲಿ ನಮ್ಮ ಕಡೆ ಯಾರೂ ಮಾಡೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಲೈಕ್ ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು. ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ, ಯಾಕಂದರೆ ನಮ್ಮ ಮನೇಲಿ ನಮ್ಮಮ್ಮ ತುಪ್ಪ ತಿನ್ನೋದಿಲ್ಲ. ಸೊ ಬಿಸಿನೀರು ಹಾಕಿ ಕಲಿಸ್ಕೊಂಡು ತಟ್ಟೋಣ. ಅದಾದಮೇಲೆ ಒಬ್ಬರ ಜೊತೆ ತುಪ್ಪ ಹಾಕೊಂಡು ತಿಂದಾಗ ಮಸ್ತ್ ಇರುತ್ತೆ. ಸೊ ಗೈಸ್, ಇವನ್ ಐ ವಾಸ್ ಕ್ರೇವಿಂಗ್ ಫಾರ್ ಶಾವಿಗೆ ಪಾಯಸ, ಹಾಲು ಹಾಕಿ ಮಾಡೋದು. ನಮ್ಮ ಮನೇಲಿ ಹಾಲು ಹಾಕಿ ಮಾಡೋದು ಯಾರೂ ಅಷ್ಟೊಂದು ಇಷ್ಟಪಡಲ್ಲ, ಬಟ್ ನಾನು ಇಷ್ಟಪಡ್ತಿರ್ಲಿಲ್ಲ. ಬಟ್ ಅವಾಗವಾಗ ಮಾಡ್ತೀನಲ್ವ ಅರ್ಮೇನಿಯಾದಲ್ಲಿ, ಸೊ ಐ ವಾಸ್ ಕ್ರೇವಿಂಗ್ ಫಾರ್ ದಟ್. ಸೊ ಇವಾಗ ಶಾವಿಗೆ ಪಾಯಸನ ಮಾಡೋಣ ಅಂದ್ಬಿಟ್ಟು ಐ ಆಮ್ ಡೂಯಿಂಗ್. ಸೊ ಗೈಸ್, ಫೈನಲಿ ಪಾಯಸ ಕೂಡ ರೆಡಿ ಆಯಿತು. ಕಾಯಿ ಒಬ್ಬಟ್ಟು ಕೂಡ ರೆಡಿ ಇದೆ. ಸೊ ಅದನ್ನು ತಟ್ಟಬೇಕಾದ್ರೆ ಇದನ್ನು ಕೂಡ ತಟ್ಟಬೇಕು. ಇದನ್ನು ಮಿಕ್ಸ್ ಮಾಡಿಲ್ಲ ನಾವು, ಒಟ್ಟಿಗೆ ಮಾಡ್ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಫೈನಲಿ ಪಾಯಸ ಕೂಡ ರೆಡಿ. ಸೊ ಗೈಸ್, ಫಸ್ಟ್ ಸ್ವೀಟು ಶಾವಿಗೆ ಪಾಯಸ ತಿಂತಿದ್ದೀನಿ. ಆಯಿತು, ಆಗೋಯ್ತು ಹಬ್ಬ. ಗೈಸ್, ಫೈನಲಿ ನಮ್ಮಮ್ಮ ಈ ಹಿಟ್ಟನ್ನು ಹೋಳಿಗೆದು ಕಳಿಸಿದ್ದಾರೆ. ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ, ಬಿಸಿನೀರು, ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ಕಳಿಸ್ಬೇಕು. ಜಾಸ್ತಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಫುಲ್ ತೆಳ ಆಗಿಬಿಡುತ್ತೆ. ಆವಾಗ ಒಬ್ಬಟ್ಟೆ ಹಾಳಾಗ್ಬಿಡುತ್ತೆ, ಹೋಳಿಗೆನೇ ಹಾಳಾಗ್ಬಿಡುತ್ತೆ. ಇವಾಗ ಹೋಳಿಗೆ ತಟ್ಟುವ ಸಮಯ. ಸೊ ಗೈಸ್, ಫೈನಲಿ ಅವರ್ ಶೇಂಗಾ ಹೋಳಿಗೆ ಇಸ್ ರೆಡಿ. 1.5 ಕಪ್ ತಗೊಂಡಿದ್ದಕ್ಕೆ 23-25 ಆಗೈತೆ. ಸಾಕು, ಸಿಂಪಲಾಗಿ ಇಷ್ಟ ಆದರೆ. ಇವಾಗೆ ತಿನ್ನಬಾರ್ದಿದ್ದು, ಆರಬೇಕು. ಆದಮೇಲೆ ರುಚಿ ಜಾಸ್ತಿ. ಹೆಂಗೈತೆ ಸುಜು?
ಹೇಳ ನಿನಗೋಸ್ಕರನೇ ನಾನು ಮಾಡಿದ್ದು. ಚೆನ್ನಾಗದ ಸ್ವೀಟ್ ಎಲ್ಲ ಸಾಕಾ? ಆಮೇಲೆ ಎಲ್ಲರ ಮನೆಗೂ ಅರ್ಶಿನ ಕುಂಕುಮ ತಗೊಳ್ಳೋದಕ್ಕೆ ಅಂತ ಹೋಗಿದ್ದೆ. ತುಂಬ ಜನದ ಮನೇಲಿ ಲಕ್ಷ್ಮೀ ಕೂರಿಸಿದ್ರು. ಆ್ಯಂಡ್ ನಮ್ಮ ಆಂಟಿ ಮನೆಗೆ ಕೂಡ ಹೋಗಿದ್ದೆ. ಆ್ಯಂಡ್ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ಒಂಥರ ರೆಟ್ರೋ ಆಗಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನನಗಂತೂ ಈ ಸೀರೆ ತುಂಬಾ ಇಷ್ಟ ಆಯಿತು. ಪ್ಲೀಸ್ ರೇಟ್ ಮೈ ಸ್ಯಾರಿ ಲುಕ್ ಆಯಿತಾ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಆ ದಿನ ಫುಲ್ಲು ನಾನು ರೀಲ್ಸ್ ಮಾಡೋದೇ ಆಗಿತ್ತು. ಸೀತಾ, ఎవరు నువ్వు? ಚಿಲಕೆ ಕೋಕ ಕಟ್ಟಿ ನಿನ್ನೆ ಚುಟ್ಟುಮುಟ್ಟಿ ಸೀತಾ ಹೋಗಲಾಯನ. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ. Thank you for watching guys. Make sure you like, share and subscribe to my YouTube channel. Bye.